ಏನ್ರೇ ರುತ್ತೆ ಮಯೂರಿ ಒಂದು ಎಲ್ಲೋದ್ಲು ಕಾಣ್ತಿಲ್ಲ. ಬೆಳಗ್ಗೆಯಿಂದ ನೋಡಕತ್ತಾನೆ. ನಾನು ಹೊರಗೆ ಹೋಗಿದ್ದೆ, ಒಂದು 10 ನಿಮಿಷ ಹೋಗಿ ಬರೋಣ ಅಂತೇಳಿ. ಎಲ್ಲಿ ಕಾಣಕತ್ತಿಲ್ಲ. ಎಲ್ಲೋದ್ಲು ಒಂದು ದೇವ್ರ ಅವಳುವ ಮತ್ತು ಶಂಕರನುವ ಇಬ್ರು ಹೊರಗೆ ಹೋಗಾರ. ಅದೇನೋ ಗೋಬಿ ಬಿರಿಯಾನಿ ಕೇಳಿದಂತ ಐಕಿ, ಅದಕ್ಕೆ ತಗೊಳಕ ಶಂಕರ ಕರ್ಕೊಂಡು ಹೋಗೋಣ ಕಣತ್ತೆ. ಅಲ್ಲ ನಮ್ಮ ಶಂಕರಿಗೆ ಏನಾಗೈತಿ ಈಗೀಗ? ಇವಳನ್ನ ಕರ್ಕೊಂಡು ಸುತ್ತಿದ್ದಾರೆ. ಮೊದ್ಲಾದ್ರೆ ಅಯ್ಯೋ ನಮ್ಮ ಅಪ್ಪ ಬಂದ್ಬಿಟ್ಟು ಎಲ್ಲೂ ಬರಲ್ಲ ಹಂಗ ಹಿಂಗ ಅಂತಿದ್ದ. ಇವಾಗ ಒಂದೊಂದು ಮದುವೆ ಆಗಿದ್ದು ಪೂರ್ತಿ ಚೇಂಜ್ ಆಗ್ಬಿಟ್ಟವನೆ. ಯಾಕೆ ಈ ಥರ ಆಗ್ತಾವನು ನನಗಂತೂ ಒಂದು ಅರ್ಥ ಆಗ್ತಿಲ್ಲಪ್ಪ. ಮದುವೆ ಆಗಿರೋ ಹೊಸದಲ್ಲ, ಅದಕ್ಕೆ ಕರ್ಕೊಂಡು ಸುತ್ತಾಡ್ಬೋದೇನು. ಎಲ್ಲೋದ್ರು ಇನ್ನೂ ಬಂದಿಲ್ಲ, ನೋಡ್ತೀನಿ ಏಟೊತ್ತು ಬರ್ತಾರ ಅಂತೇಳಿ. ಯಾಕ್ರಿ ಅತ್ತಿಯವ್ರು ಆ ಕಡೆ ತಿರ್ಕೊಂಡು ಏನೋ ಯೋಚನೆ ಮಾಡ್ತಿದ್ರಾ? ಏನಾರು ಯೋಚನೆ ಮಾಡ್ತಿದ್ದೀರಾ ಅತ್ತೆ? ಅತ್ತೆ ಏನಿಲ್ಲ ಕಣ್ರೆ, ಮದುವೆ ಆಗೋದು ಹೊಸ್ತ್ರಲ್ಲ, ಅದಕ್ಕೆ ಗಂಡ ಹೆಂಡತಿ ಎಲ್ಲ ಸುತ್ತಾಡಕ್ ಹೋಗಿರ್ತಾರೆ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಬಿಡಿ. ಸರಿ, ನೀವು ಒಳಗೆ ಹೋರಿ, ನಾನು ನೋಡ್ತೀನಿ ಬಂದ್ರ ಬರಲಿಲ್ಲ ಅಂತೇಳಿ. ಬಂದ್ರ ನಾನೇ ಮಾತಾಡಿ ಸ್ವಲ್ಪ ಬುದ್ಧಿವಾದ ಹೇಳಿ ಕಳಿಸ್ಬೇಕು. ಹೋಗ್ರಿ ಒಳಕ ನೀವು. ಸರಿ ಅತ್ತಿಯವ್ರ, ಮಾಮ ಬರೋ ಟೈಮ್ ಆಯಿತು, ಮತ್ತು ನಂಗೆ ಗಂಡು ಬರೋ ಟೈಮ್ ಆಯಿತು. ರೊಟ್ಟಿ ರೊಟ್ಟಿ ಇಡ್ತೀನಿ, ನಂಗೆ ಜೋಳದ ರೊಟ್ಟಿ ಮಾಡಬೇಕು. ಟೈಮ್ ಆಗುತ್ತಾ ನಾವು ಹೋಗ್ತೀವಿ, ನೀವು ಏನಾರು ಮಾತಾಡ್ಕೊಳ್ಳಿ. ಆದ್ರೂ ಇವ್ರ ಮುಂದೆ ತೋರ್ಸ್ಕೊಂಬಾರ್ದು ಅಂದ್ಬಿಟ್ಟು ಮೆತ್ತಗೆ ಮಾತಾಡಿದೆ. ಆದರೆ ಒಂದು ಅಮ್ಮ ಮಾಡ್ತಿರೋದು ಯಾಕೋ ಒಂಚೂರು ಇಷ್ಟ ಕಾಣಕತ್ತಿಲ್ಲ. ಯಾಕೆ ಈ ಥರ ಮಾಡ್ತಾವಳೆ, ಯಾಕೆ ಈ ಥರ ಬಿಡ್ತಾವಳೆ ಎಲ್ಲ ತಿಳ್ಕೊಳ್ಳೇಬೇಕು. ಫಸ್ಟ್ ಇವಳ್ಗ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಮನೆನೇ ಗುಡಿಸಿ ಗುಂಡಾತ್ರ ಮಾಡುವಂಗೆ ಅವಳೇಕಿ. ನೋಡು ಶಂಕರು, ನಿಮ್ಮಮ್ಮ ದಾರಿಯಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನಕ್ಕೋ ಗೊತ್ತಿಲ್ಲ, ಈ ಥರ ಯೋಚನೆ ಮಾಡ್ಕೊಂಡು ಆ ಕಡೆ ತಿರ್ಕೊಂಡು ಅವರೆಲ್ಲೋ ಕೆಲಸ ಮಾಡಿಲ್ಲ ಅನ್ಸುತ್ತೆ. ಅದಕ್ಕೆ ಈ ಥರ ನನ್ನ ಮಗ ನಮ್ಮನ್ನೇ ನೋಡ್ಕೊಂಡು ನಿಂತಿದ್ದಾರೆ ಅನ್ಸುತ್ತೆ. ನಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಇನ್ನೂ ಒಂದು ಅಮ್ಮ ಇದ್ದಿದ್ರೆ ಎಷ್ಟು ಕೆಲಸ ಮಾಡ್ತಿದ್ಲು ಹಂಗ ಹಿಂಗ ಅಂತೇಳಿ. ತಗೊಳ್ಳೋ ಅಮ್ಮಂಗೆ ಗೋಬಿ ಕೊಡು. ಏನೋ ಎಷ್ಟೊತ್ತಲ್ಲ ಎಂಟಿನ ಹೊರಗೆ ಕರ್ಕೊಂಡು ಹೋಗಿರೋದು, ಇವಾಗ ಬರ್ತಿದ್ಯಲ್ಲ. ಇರಬೇಕು, ಮೊದಲನೇ ದಿನ ಮದುವೆ ಆಗಿವೆ ಅಂತೇಳಿ ಒಂದು 2-3 ದಿನಕ್ಕೆ ಇರ್ಬೇಕಾದ್ರೆ ಈ ಥರ ಇರಬಾರ್ದು. ಭಾಳ ರೊಕ್ಕ ಎಲ್ಲ ಖರ್ಚು ಮಾಡ್ಕೊಂತ ನಿಂತ್ಕೊಂಡ್ರೆ ಯಾರ ತಂದು ಕೊಡ್ತಾರೆ ಶಂಕರ ನಿಂಗ? ಯಾರು ದುಡ್ಮೆದ್ ಮಾಡಿ ತಂದು ಕೊಡ್ತಾರೆ? ಅದನ್ನಾರು ಹೇಳು. ಅಲ್ಲ ಕಡೆಯವ, ಮದುವೆ ಆಗಿ 1-3 ದಿನ ಆಗೈತೆ, ಏನು 1 ವರ್ಷನೂ ತುಂಬಿಲ್ಲ. ಬುಡಪ್ಪ ಲೇಟ್ ಇದು ಹಳೇದಾಯ್ತು, ಹೋಗಿದ್ಯಾ ಬಿಟ್ಟಿದ್ಯಾ ಅನ್ನಕ್ಕ. ಮದುವೆ ಆಗಿ 4 ದಿನ 5 ದಿನ ಆಯ್ತೈತಪ್ಪ. ನಾನು ಹೆಂಡ್ತಿನ ಹೊರಕ್ಕೆ ಕರ್ಕೊ ಹೋಗ್ಬಾರ್ದು ಅಂದ್ರೆ ಹೆಂಗ ಹೇಳು? ಹೊರಗೆ ಕರ್ಕೊ ಹೋಗ್ದಂಗೆ ಅದು ಹೆಂಗಿರ್ತಾರ ಯಾರಾದ್ರೂ? ಅವಳು ಬೇಸು ಗೋಬಿ ತಿನ್ಬೇಕು ಅಂತ ಅದಕ್ಕೆ ಹೊರಗೆ ಕರ್ಕೊಂಡು ಹೋದಿ, ಅದ್ರಾಗ ಏನು ತಪ್ಪೈತಿ? ಶಂಕರು ಎದುರುತ್ರ ಮಾತಾಡಬೇಡ. ಎಲ್ಲನೂ ದುಡ್ಡ ಉಳಿಸ್ಕೊಬೇಕು, ಅದನ್ನ ಬಿಟ್ಟು ಖರ್ಚು ಮಾಡ್ಕೊಳ್ಳೋದಲ್ಲ ಹಿಂಗ. ನನ್ನ ಬೇಕಾ ಬಿಟ್ಟಿ ಎದಕ್ ಬರುತ್ತೆ ಹೇಳು? ಗೋಬಿ ಮಾಡ್ಬೇಕಂತ ತಿನ್ಬೇಕ? ಮನ್ಯಾಗ ಒಂದು ಕೋಸ್ಕಡಿ ತರಬೇಕು, ಮನ್ಯಾಗ ಮಾಡ್ಕೊಂಡು ತಿನ್ಬೇಕು. ಎಲ್ಲಾರು ತಿನ್ನಕ್ಕೆ ಏನು ಒಂದು ಕೋಸ್ಕಡಿ ಒಂದು 30 ರೂಪಾಯಿ ಕೊಟ್ಟು ತಂದಿದ್ರ ಎಲ್ಲಾರ್ಗೂ ಆಗ್ತಿತ್ತಪ್ಪ ಗೋಬಿ. ಅದನ್ನ ಬಿಟ್ಟು ನೀನು ಅಲ್ಲಿ ಹೊರಕ ತಿನ್ ಬರ್ಬೇಕನ್ನೋದು ಏನಿತ್ತು? ರೊಕ್ಕ ಹೊಸಿ ಖರ್ಚಾಗ್ತಾವೇನೋ ಗೊತ್ತಾಗಿಲ್ಲ ನಿಂಗ? ಏನಾರು ಹೇಳಂಗಿಲ್ಲ. ಒಂದು ಅಮ್ಮ ಮಕ್ಕ ಸಪ್ಪಗೆ ಮಾಡ್ಕೊಂಡು ಬೇಸ್ ನಿಂತ್ಕೊಂಡ್ಬಿಡ್ತೀಯ. ನಾವೇನು ಕೆಟ್ಟದ್ಕೆ ಹೇಳೋದು, ಒಳ್ಳೇದ್ಕೆ ತಾನೇ ಹೇಳೋದು. ಈ ಥರ ಬುದ್ಧಿ ಕಲಿಬೇಕವ, ಈ ಥರ ಬಿಡ್ಬೇಕು ಅಂತೇಳಿ. ಒಳ್ಳೇದು ಮಾಡಕ್ ಹೋದ್ರೆ ಅದೇನೋ ಅಂತಾರಲ್ಲ, ನಾವ ಕೆಟ್ಟವರಾಗೋದು, ಅದಕ್ಕೆ ಸುಮ್ಮನೆ ಇದ್ಬಿಡ್ಬೇಕು ಅನ್ಸುತ್ತೆ. ನಾನು ಹೇಳ್ತಾ ಇರೋದೇನು, ನೀನ್ ಯಾಕೆ ಮುಖ ಸಪ್ಪಗೆ ಮಾಡ್ಕೊಂಡೀಯ? ಏನಾದ್ರು ಏನಕ್ಕೆ ಹೋಯ್ತಾವನೇನ? ನಾನು ಅವ್ನಿಗೆ ಹೇಳ್ತಿರೋದು, ನನ್ನ ಮಗಂಗ ನಿನ್ಗೇನ ಬಂದಿದೇನ? ಈಗ ಹೆಣ್ಮಕ್ಳಾದ ಮ್ಯಾಗ ಪ್ರತಿಯೊಂದು ಕೇಳ್ತಾರ. ಮನೆಯಾಗ ಗಂಡಸ್ರಾದರು ಅದು ಬಸ್ತಲ್ಲಿ ಇಟ್ಕೊಬೇಕು. ಅದನ್ನ ಬಿಟ್ಟು ತನ್ನ ಇಷ್ಟ ಬಂದಂಗ ತಕೊಡಕ್ ಕರ್ಕೊಂಡು ಹೋದ್ರೆ ಯಾವ್ದಕ್ ಬರುತ್ತೆ ಹೇಳು? ಅದ್ರಾಗ ಬೇರೆ 2 ಕವರ್ ಏನು ಪಾರ್ಸಲ್ ಇಟ್ಕೊಂಡ್ ಬಂದಿರ, ಹೆಂಗನ್ಸುತ್ತೆ ಮನೆಯಾಗ ಹೇಳ್ರಿ? ಅಲ್ಲ ಕಣಮ್ಮ, ಎದಕ್ಕೆ ಅವಳು ಹೋಯ್ತಿ? ಹೊರಗೆ ಹೋಗ್ಬಾರ್ದೇನ? ಹೋಗಿ ಒಂದು ಗೋಬಿ ಪಾನಿಪುರಿ ಏನು ತಿನ್ಸ್ಬಾರ್ದೇನ? ಅವಳು ಗೋಬಿ ಅಂದ್ರೆ ಇಷ್ಟ, ಅದಕ್ಕೆ ಒಂದು ಪ್ಲೇಟ್ ಕೊಡ್ಸ್ಕೊಂಡು ಕರ್ಕೊಂಡು ಬಂದೆ. ಅದಕ್ಕೆ ಯಾಕೆ ಇಷ್ಟು 100 ಮಾತಾಡಕತ್ತಿ? ಬಿಡು, ಆಯ್ತು, ನಾಳೆಯಿಂದ ಕರ್ಕೊಂಡು ಹೋಗಕ್ಕಿಲ್ಲ. ಮನ್ಯಾಗ ತಂದ್ಕೊಡ್ತೀನಿ, ಮನ್ಯಾಗ ಮಾಡೋರಂತೆ. ಸುಮ್ಕೈ ಮನ್ಯಾಗ ಯಾವ್ದಕ್ಕೂ ಫ್ರೀಡಮ್ ಇಲ್ಲ ಬಿಡ್ರಿ. ನೋಡ್ಲಾ ನೋಡು, ವೆಂಕಟೇಶ್ವರ ಇಡ್ತೀರ ನೋಡಿ ಕಲಿ. ಏನು ಹೇಳ್ರು ನೀನಾದ್ರೂ ಅಷ್ಟೇ ವೆಂಕಟೇಶ್ವರ ನೋಡಿ ಕಲಿ. ಈಡ್ತಿನ ಹುಡುಗಿರು ಬಡ್ಕಂತವ, ನನಗೆ ಗೋಬಿ ತಂದ್ಕೊಡು, ಪಾನಿಪುರಿ ತಂದ್ಕೊಡು, ಎಲ್ಲಾರ್ಗು ತಂದಾಗ ನನಗೂ 2 ಪೀಸ್ ಕೊಡು, ಅಷ್ಟಾರು ಸಾಕು ಅಂತೇಳಿ ವೆಂಕಟೇಶ್ ಒಂದಿನ ತಂದ್ಕೊಡ್ತಾವ್ರೇನ? ಇವತ್ತು ರೊಕ್ಕ ಖರ್ಚು ಮಾಡ್ಬಿಡ್ಬೋದ, ಅವತ್ತು ತಿಂದೆ ತೆಗ್ಬಿಡ್ಬೋದ, ಆಮ್ಯಾಗ ಏನಾರು ರೋಗ ಬಂತಂದ್ರೆ ಏನ್ ಮಾಡೋದು ಅಂದ್ಬಿಟ್ಟು 1 ರೂಪಾಯಿ ಉಳಿಸ್ಕೊಂಡು ನೋಡ್ಕಂತಾರ. ನೀನೇನ ಇಷ್ಟು ಮಟ್ಟದಾಗಿಯ ಶಂಕರ ನೀನು? ಯವ್ವ, ಅವ್ರದ್ದು ಮಾತಾಡೋತ್ನಾಗ ಅವ್ರದ್ದು ಮಾತಾಡು. ಮಧ್ಯಾಕ ನಮ್ಮ ಹೆಸರು ಹೇಳ್ದಾಗ ಅವ್ರಿಗೆ ಉರಿತಾವ, ಜಗಳ ಜೋರಾಗ್ತಾವ. ಹೇಳಿ ನೋಡೋದು ಕೇಳು ಫಸ್ಟು. ಸುಮ್ಕ ಅವ್ರದ್ದು ಮಾತಾಡ್ತಿದ್ಯ ಅಂದ್ರೆ ಅವ್ರವ ಮಾತಾಡು, ನಮ್ಮದು ಹೇಳ್ಬೇಡ ನೀನು ಅವ್ರಗ. ಸುಮ್ಕ ಆಮೇಲೆ ಜಗಳ ಐತವ ಕಣಗೆ. ದೊಡ್ಡ ಜಗಳ ಮಾಡಕತ್ತಿ, ಏನಾಯ್ತು? ಏನ್ ಮಾಡಿದ್ಲ ನನ್ನ ಮಗಳು? ಏನಾರು ದೊಡ್ಡ ಗಿಡ್ ಮಾತಾಡಲ್ಲ ಹೇಳ್ರಿ, ನಾಲ್ಗೆಗೆ 2 ಬಿಗುದು ಬುದ್ಧಿ ಹೇಳ್ತೀನಿ. ಅಲ್ಲ ಕಡೆ ಲಕ್ಷ್ಮಿ, ಒಂದು ದಿನಾಲ್ವ ಹಿಂಗ ಪಾನಿಪುರಿ ತಕೊಡು, ಗೋಬಿ ತಕೊಡು. ಮೊನ್ನೆನೂ ಕರ್ಕೊಂಡು ಹೋಗೋಣ ಗೋಬಿ ತಕೊಡಕ, ಮದ್ವೆ ಆದ ದಿನ. ಇವತ್ತು ಕರ್ಕೊಂಡು ಹೋಗೋಣ. ಹಿಂಗ ಗೋಬಿ ನಾವು ಹೊರಗಡೆ ತಿಂತಾ ಇದ್ರೆ ಯಾವ್ದಕ್ಕೆ ಒಳ್ಳೇದು ಹೇಳು? ಮುಂದೆ ಮಕ್ಳಾಗ್ತಾವೇನು? ಮಕ್ಳಾಗಕ್ಕಿಲ್ಲ, ಏನೂ ಆಗಕ್ಕಿಲ್ಲ. ಇಂಥವೆಲ್ಲ ರೋಗ ಬರ್ತಾವ ಅಂದ್ಬಿಟ್ಟು ತಾನ ಗೋಬಿ ಪಾನಿಪುರಿ ಎಲ್ಲ ತಿನ್ಬೇಡ್ರಿ ಅಂತ ಬಡ್ಕೊಳ್ಳೋದು. ಗೋಬಿ ಬೇಕು ಅಂತ ಆಟ ಮಾಡೋಳ. ಈ ತನಕ ಕೆಟ್ಟಡ್ಕೊಂಕ ಬುದ್ಧಿ ಇಲ್ಲೇನ? ಜೋಕುಮಾರ್ ಜೋಳವರ ಅಂತ ಕರ್ಕೊಂಡು ಹೋಗೋನೆಲ್ಲ ಹಾಕಿನ ಹೆಂಗಿರ್ಬೇಕು ಹೇಳ? ಆಸೆ ಎಲ್ಲಾರ್ಗು ಇರ್ತಾವ, ಹಂಗನ್ಕಂಡು ಎಲ್ಲ ಖರ್ಚು ಮಾಡಕ್ಕಾಗ್ತವೇನ? ಎದಕ್ರಿ ಅತ್ತಿಗೆಯವರ, ಎದಕ್ಕೆ ಹಿಂಗ ಜಗಳ ಮಾಡಕತ್ತೀರಿ? ಏನಾಯ್ತು? ಏನಾರು ದೊಡ್ಡ ಗಿಡ್ಡ ವಿಚಾರ ಏನ? ನಮ್ಗೂ ಒಂಚೂರು ಹೇಳ್ರಿ. ಏನಿಲ್ಲ ಕಣರಂಗ, ಏನೋ ಮಾತಾಡ್ಬೇಕಿತ್ತ, ಅದನ್ನ ಮಾತಾಡಕತ್ತಿದ್ದು. ರೊಕ್ಕ ಹೆಂಗ್ ಉಳಿತಾವ ಬಿಡ್ತಾವ ಅದ್ರ ಬಗ್ಗೆ ಲಕ್ಷ್ಮಿ ಬಗ್ಗೆ ಹತ್ರ ಮಾತಾಡ್ತಿದ್ದೆ ಕಣ. ನೀನು ಇತ್ಲ ಕಡೆ ಬಂದ್ಬಿಟ್ಟು ಇವತ್ತು ಎಲ್ಗಾರ ಹೋಗೋದಿತ್ತೆ? ಅತ್ತಿಗೆಯವರ, ಒಂಚೂರು ಗುಡಿಯಕ್ಕೆ ಹೋಗ್ಬರು ಬತ್ತೀರೇನ?
ನಾವು ನೀವು ಮತ್ತು ಲಕ್ಷ್ಮಕ್ಕವರೆಲ್ಲ ಹೋಗಿ ಬರುಮಂತ. ಹೋಮ ಅನ್ಕೊಂಡು ಹೋಗೋಕ್ಕಾಗಲಿಲ್ಲ, ಗುಡಿಯಕ್ಕೆ ಹೋಗಿ ಕೈ ಮುಕ್ಕೊಂಬರುಮ, ಬರ್ರಿ ಹೋಗಿ ಬರುಮಂತ. ಗುಡಿಯಕ್ಕ ಈಗ್ಲ ಯಾರಿಗೇನು ಹುಷಾರಿಲ್ವಲ್ಲ? ಏನಾಯ್ತಲ್ಲ ರಂಗ? ಎದಕ್ಕೆ ಹಿಂಗ್ ಹೋಗಕತ್ತೀವಿ? ಯಾವತ್ತು ಹಿಂಗ್ ಬದಲಲ್ಲ ನೀನು? ಇವತ್ತು ಗುಡಿಯಕ್ಕೆ ಹೋಗಮ್ಮ ಅಂತ ಹೇಳ್ತಿದ್ದಿ ಮೊದ್ಲಾಗಿ, ಯಾಕ? ಯಾರಿಗೂ ಹುಷಾರಿಲ್ಲ? ಗುಂಡಕ್ಕೆ ಬನ್ನಿ ಫಸ್ಟ್, ಆಮ್ಯಾಗ ಹೇಳಮ್ಮ ಯಾರಿಗೂ ಹುಷಾರಿಲ್ಲ, ಯಾರಿಗೂ ಆರಾಮಿಲ್ಲ, ನನಗ ಒಂಚೂರು ಆರಾಮಿಲ್ಲ, ಅದಕ್ಕೆ ಒಂಚೂರು ಗುಡಿಯಕ್ಕೆ ಹೋಗಿ ಹಂಗ ಗಣೇಶ ಶಾಸ್ತ್ರಿ ಹತ್ರ ಹೋಗಿ ಕೈ ಮುಕ್ಕೊಂಬರುಮಂತ ಅಂತ ಅಷ್ಟೇ, ಇನ್ನೇನಿಲ್ಲ ಕಣ. ಗುಡಿಯಕ್ಕೆ ಹೋಗುಮ, ಗಣೇಶ ಶಾಸ್ತ್ರಿ ಹತ್ರ ನೋಡುಮ, ಬೇಕಾದ್ರೆ ಹೋದ್ರೆ ಹೋಗುಮ, ಆರಾಮಿಲ್ಲ, ಯಾಕೋ ಒಂಚೂರು ಗುಡಿಯಕ್ಕೆ ಹೋಗಿ ಕೈ ಮುಕ್ಕೊಂಬರುಮ ಅಂತೇಳಿ. ನಡಿ ಬಂತು ನಿಮ್ಮ ಅವನು ನಮ್ಮ ಅವನು ಮಾತಾಡ್ಕೊಂಡು ನಿಂತಾಳ. ಆಮ್ಯಾಗ ನಮ್ಮ ಮ್ಯಾಗ ಬರ್ತಾವ ನಡಿ. ತಲೆನೋವು ತನ್ಗೆ ಇಟ್ಟಾರ ನಡಿ. ಆಮ್ಯಾಗ ಇತ್ಲು ಬತ್ಲಿಂದ ಇತ್ತಿಂದ ಹೋಗುಮ, ನಡಿ 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 ಬೇಗ. ಹ್ಞೂ ನಡಿ ಶಂಕರು, ಬರ್ತೀನಿ. ಅಮ್ಮ ಏನು ಮಾತಾಡ್ತಲ್ಲ ಕೇಳಿಸ್ಕೊಂಬರ್ತೀನಿ. ನಡಿ ನಡಿ. ಒಂದು ಈಗ ಮಾತಾಡ್ಕೊಂಡು ನಿಂದ್ರಕ್ಕ ಟೈಮ್ ಇಲ್ಲ. ನಿಮ್ಮ ಅವ್ವ ಮ್ಯಾಗ ಬೈತಾನೆ ಇರ್ತಾಳ. ಬಾ ಓಮಂತ ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಂತೀನಿ. ನಡಿ ಅತ್ತಾಗ ನಡಿ. ಈ ಲಕ್ಷ್ಮಿ ಅಮ್ಮ ಒಂದು ಅಮ್ಮ ಓದ್ಲು ಹೇಳು, ಮತ್ತು ನಿಮ್ಮ ಗುಂಡಕ್ಕ ಜೊತೆಗ ನಮ್ಮ ಅತ್ತಿಗೆ ಜೊತೆ ಹೇಳು, ಎಲ್ಲನೂ ಅವಳು ಹಾಕಿ ಬರೋದ್ರೊಳಗೆ ಒಪ್ಪಿಸ್ಬಿಡು ಬೇಗ ಬೇಗ. ಗುಂಡಕ್ಕಯ್ಯ, ನನ್ನ ಮಗಳ ಮೈ ಮ್ಯಾಗ ಹುಡುಗಿ ಸಿಂಧು ಬಂದು ಸೇರ್ಕೊಂಡವಳ. ಅದು ನಾನು ಆವ ಕಣ್ಣಾರ ನೋಡಿವಿ, ಅದಕ್ಕೆ ಅವಳು ಹಂಗ ಆಡ್ತಾವಳ, ಇವಳು ಆಡಕತ್ತಾಳ. ಯಾರಂತೂ ಹೇಳ್ಬೇಡ್ರಿ, ಇದನ್ನ ನಾನು ಕಣ್ಣಾರ ನೋಡೀನಿ. ನಿನ್ನೆ ದಿನ ಏನಾಯ್ತಂದ್ರ, ನಾವು ನಿಮ್ಮ ಅಟ್ಟಿ ಅಕ್ಕ ಬಂದಿದ್ವಿ, ನಾವು ಸಾವುಕಾರಪ್ಪ ಮಾಮ ಅಣ್ಣನವ ಇಬ್ರು ಕುಂತ್ಕೊಂಡು ನೋಡಿವಿ. ಒಂದು ಮೈ ಮ್ಯಾಗ ಸಿಂಧು ಅವಳ. ಸಿಂಧು ಫುಲ್ಲು ರಾತ್ರಿ ಕೊಡಕತ್ತಾಳ. ಯಾವ ತರ ವಿವೇಕ್ ಬಂದ್ಲು ಗೊತ್ತೇನ? ನಾವು ನಮ್ಮ ಕಣ್ಣಾರ ನೋಡಿವಿ, ಅದಕ್ಕೆ ಭಯ ಪಟ್ಕೊಂಡು ನಮ್ಗೆ ಭಯ ಆಗ್ತೈತಿ. ಅದಕ್ಕೆ ಶಾಸ್ತ್ರಿಗಳ ಹತ್ರ ಹೋದ್ರ ಯಾವ್ದಾರ ಐಡಿಯಾ ಸಿಗ್ತಾವ, ಬರ್ರಿ ಹೋಗಿ ಬರುಮಂತ. ಅಯ್ಯೋ ಅಯ್ಯೋ, ಏನ್ ಹೇಳ್ತಿದ್ದಿ ಲಕ್ಷ್ಮಿ ಅಮ್ಮ? ಸಿಂಧುನ ಸಂಕ್ರು ನಾಳೆಲ್ಲ ಬರು ಅವಳಕ್ಕ ಒಂದು ಮೈ ಮ್ಯಾಗ ಬಂದವಳ. ನೀನ್ ಹೇಳ್ತಿರೋದು ನಿಜವಾಗ್ಲೂ ತೈತಾನ? ನೆನ್ನೆ ಎಲ್ಲ ಅವರಿಬ್ರು ತಾಟ್ಕಿದ್ದ ಸೊಸರೆ ಹೇಳ್ತಾರ, ನಾವು ನಂಬಿಲ್ಲ, ನೀನೇನು ಹಿಂಗ್ ಹೇಳ್ತಿದ್ಯಾ? ಕಣತ್ಗೆ ನಾನು ನನ್ನ ಕಣ್ಣಾರ ನೋಡಿ ದಿಗ್ಲು ಬಂದಂಗೆ ಆಗ್ಬಿಡ್ತು. ನಿಜವಾಲ್ವಾ, ಒಂದು ಅಮ್ಮನ ಮೈಯಾಗ ಸಿಂಧು ಅವಳ ಆಕಿ ಹೊರ ಬಂದು ನಿನ್ನ ತಾಟ್ಗಿತಿ ಸೊಸೆಯರಿಗೆ ಏನು ಕಾಟ ಕೊಡ್ತಾಳ ಗೊತ್ತೇನಾ? ನೀವು ಹೇಳಿದ್ರ ರಕ್ತ ಕಕ್ಕಡ್ ಸತ್ತೋಯ್ತಿರಿ ಹಂಗ ಹಿಂಗ ಅಂತ ಹೇಳ್ತಾಳ. ಅದಕ್ಕೆ ಆ ಹುಡುಗಿರು ನಮ್ಗೆ ಹೇಳಲಿಲ್ಲ, ಸುಮ್ಮನೆ ಕೂರಿಸಿ ತೋರಿಸಿದ್ರು. ನಾವಂತೂ ನೋಡಿ ದಿಗ್ಭ್ರಮೆ ಆಗ್ಬಿಟ್ಟು ಆ ದೇವನ ಯಪ್ಪ ಹೆಂಗೆ ಬರುತ್ತೆ ಗೊತ್ತೇನಾ ಅದು. ಲಕ್ಷ್ಮಿ ಅಮ್ಮ ಒಂದು ಅಮ್ಮ ಮ್ಯಾಗ ಬಂದ್ಲು. ನಂಗೆ ಅವಳು ನೋಡಿದ್ರೆ ಭಯ ಐತೈತಿ. ಅಲ್ಲಿ ಕಿರಿಯಕತ್ತಾಳ. ಎಲ್ಲರೂ ಬಾಯಿ ಮುಚ್ಚ್ರಿ, ಏನು ಮಾತಾಡ್ಬೇಡ್ರಿ ಈ ವಿಚಾರನ. ಬೇರೆ ಏನಾರು ಮಾತಾಡ್ಕರಿ, ತಿರುಗಿ ನೋಡ್ಬೇಡ್ರಿ ಯಾರು ಇಂದಕ್ಕ. ಆದ್ರೆ ಲಕ್ಷ್ಮಿ, ಏನಾರ ಅಂತ ನಿನ್ ಮಗಳ ಬುದ್ಧಿ ಈಗೀಗ ಯಾಕೋ ಇಷ್ಟ ಆಗ್ತಿಲ್ಲ. ಒಂದು ಅಂತೂ ಈ ತರ ಬುದ್ಧಿ ಕಲಿತಾಳ ಅಂತ ನಾವು ಒಂಚೂರು ಅನ್ಕೊಂಡಿದ್ದಿಲ್ಲ. ನೋಡ, ಬಿರಿಯಾನಿ ಅಂತೆ ಪಲಾವ್ ಅಂತ ಅದಂತ ಇದಂತ ಬಂದು ತಿಂತಾ ಇದ್ರ ಹೆಂಗ್ ಉಳ್ಕಂತವ್ ರೊಕ್ಕ ಅರ್ಥ ಆಗಕ್ಕಿಲ್ಲೇನು ನಿನ್ ಮಗ್ಳುಗ? ನಮ್ಮ ಮನೆಯ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಾಳ ತಕ. ನನ್ನ ಮಗಳು ಈ ತರ ಆಡ್ತಿದ್ದಿಲ್ಲ ಕಣ ಅತ್ಗೆ. ಯಾಕೆ ಹಿಂಗ್ ಆಡ್ತಾವಳ? ಅವಳಗ ತಿನ್ನೋ ಬುದ್ಧಿ ಐತಿ ಇಲ್ಲ ಅಂತಲ್ಲ, ಅಲ್ಲ ಹೊರಗಡೆ ಆಟ ಮಾಡಿ ತಿನ್ಸ್ಕೊಳತ್ತು ತಿನ್ನೋದು ಬುದ್ಧಿ ಇಲ್ಲ. ಅವಳಗ ಒಬ್ಬಂಟಿಯಾಗಿರ್ಬೇಕು ಅಂತ ಆಸೆ ಐತಿ, ಆದ್ರ ಅತ್ತೆ ಮಾವನ ಜೊತೆ ಇರ್ಬೇಕು ಅನ್ನೋದು ಆಸೆ ಐತಿ. ಅವಳು ಈ ತರ ಮಾಡ್ತಾಳ ಅಂತ ಅನ್ಕೊಂಡೇ ಇದ್ದಿಲ್ಲ. ಯಾಕೆ ಹಿಂಗ್ ಮಾಡ್ತಾಳ ಅಂತ ನಂಗೆ ಒಂದು ಅರ್ಥ ಆಗ್ತಿಲ್ಲ, ಏನು ಎತ್ತ ಅಂತೇಳಿ. ಆ ಗುಡಿಯಕ್ಕೆ ಹೋಗಿ ಕೈ ಮುಕ್ಕ ಬಂದ್ರೆ ಗೊತ್ತಾಗ್ತಾವ, ಬರ್ರಿ ಗುಡಿಯಕ್ಕೆ ಹೋಗಿ ಬರುಮ ಅಂತ. ಅಲ್ಲ ಕಣೆ ಲಕ್ಷ್ಮಿ, ಮನುಷ್ಯರು ಮಾಡತ್ಕವ, ದೇವಗಳು ಮಾಡ್ತಾವ, ದೇವ್ರು ಮಾಡ್ತಾವ ಅಂದ್ರೆ ಯಾರು ನಂಬ್ಕೊಂಡು ಕೂತ್ಕೊಂತಾರ? ಯಾವ್ದದಿಲ್ಲ, ಏನೂ ಇಲ್ಲ. ಆದ್ರೂ ನಿನ್ ಮಗಳದ್ ಯಾಕೋ ಭಾಳ ಜಾಸ್ತಿ ಆಗ್ಬಿಡ್ತು. ನಾವು ಮಾತ್ರ ಆಕಿನ್ ಸುಮ್ಮನೆ ಬಿಡಕ್ಕಿಲ್ಲ ನೋಡು, ಯಾಕೋ ಭಾಳ ಕೊಬ್ಬು ಜಾಸ್ತಿ ಐತೈತಿ. ಸರಿಯಾಗಿ ತಿಂತಾಳ ಒದ್ಗೆನ. ನನ್ನ ಮೇಲೆ ಇಷ್ಟು ಅನುಮಾನ ಬರ್ತಿಲ್ಲ ಇವ್ರಿಗೆ, ಇಷ್ಟು ಬರ್ತಿಲ್ಲ, ಬರಬಾರ್ದು, ಬರಕ್ಕೆ ನಾನು ಬಿಡೋದಿಲ್ಲ. ಇವಳು ಒಂದು ಅಲ್ಲ ಸಿಂಧು ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಮ್ಮ ಅತ್ತೆ ನನಗೆ ಮೋಸ ಮಾಡಿ ನಾನು ಸತ್ತ ತಕ್ಷಣ ಕರ್ಕೊಂಬಂದು ಇನ್ನೊಬ್ಳು ಮದುವೆ ಮಾಡಿದ್ಲಲ್ಲ, ನಾನು ಬಿಡಕ್ಕಿಲ್ಲ, ಇವನನ್ನು ಬಿಡಕ್ಕಿಲ್ಲ, ಅವ್ರ ಅಣ್ಣನೂ ಬಿಡಕ್ಕಿಲ್ಲ, ಯಾರನ್ನೂ ಬಿಡಕ್ಕಿಲ್ಲ, ಎಲ್ಲರನ್ನೂ ಬಲಿ ತಗೊಂತೀನಿ ನಾನು ಸಿಂಧು. ಆದ್ರೂ ಲಕ್ಷ್ಮಿ, ನಿಜ ಹೇಳ್ತೀನಿ ಕೇಳ, ನನ್ನ ಮಗ ಇಷ್ಟಪಟ್ಟಿದ್ರು ಇಂಥ ಹುಡುಗಿ ಸಿಕ್ತಿಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗ ಇಷ್ಟಪಟ್ಟಿದ್ದು ಹುಡುಗಿನ ಬೇಯಿಸಿದ್ಲು ತಗ. ಅಂತೇಳ್ಗ ಪಾಪ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಲು ನನ್ನ ಸೊಸೆ ಆಗೋಳು. ಆದ್ರೆ ನಿನ್ನ ಮಗಳು ಬರೋದು ಬಂದ್ಲು, ನಮ್ಮ ಮನೇನ ಆಳಿ ಗುಡ್ಸಿ ಗುಂಡಾಂತರ ಮಾಡಕತ್ತಾಳ. ಯಾವತ್ತು ಈ ಥರ ಮಾಡ್ತಾಳ ಅಂತ ನಾನು ಅನ್ಕೊಂಡೇ ಇದ್ದಿಲ್ಲ. ಮಾಡ್ಲಿ ಅದೆಷ್ಟು ದಿನ ಮಾಡ್ತಾಳ ನಾನು ನೋಡ್ತೀನಿ. ನಮ್ಮ ಅತ್ತೆಗೆ ನಾನಂದ್ರ ಭಾಳ ಇಷ್ಟ ಅನ್ಸುತ್ತೆ. ನನ್ನ ಹೆಸರೇ ಹೇಳ್ತಿದ್ದಾರೆ. ಸೊಸೆಯಾಗ ಹುಡುಗಿ ಅಂದ್ರೆ ನಾನೇ ಇರಬೇಕು, ನನ್ನ ಹೇಳ್ತಕ್ಕಾಗ್ತೀರ. ಮತ್ತೆ ನಾನು ಸೊಸೆಯಾಗಿದ್ರೆ ಚೆನ್ನಾಗಿರ್ತಿದೆ ಅಂತೇಳಿ ನಮ್ಮ ಅತ್ತೆ ನನ್ನ ಬಿಟ್ಟು ಕೊಡ್ತಾನೆ ಇಲ್ಲ. ಒಂದು ಎಲ್ಲ ಇಲ್ಲಿಟ್ಟೆಲ್ಲೋದೆ? ಬಾ ಗೋಬಿ ತಿನ್ನುವಂತೆ. ಎಲ್ಲೋದೆ ನೀನು? ಅಯ್ಯೋ ಶಂಕರ, ನನಗೆ ಕೂಗ್ತಿದ್ದಾರೆ. ಫಸ್ಟ್ ಇಲ್ಲಿಂದ ಓಡಬೇಕು. ಸಪ ಲಕ್ಷ್ಮೀಮ್ಮ ಮಾತಾಡ್ರಿ ಹೋಯ್ತು ಕಣ. ಯವ್ವ ಮೇಲೆ ಕುಂತಿದ್ಲು, ನಂಗಂತೂ ದಿಗ್ಭ್ರಮ ಆದಂಗೆ ಆಗ್ಬಿಡ್ತು, ಭಯನ ಉಟ್ಕೊಂಡ್ಬಿಡ್ತು. ಮ್ಯಾಗ ಬಂದು ತೇಲ್ತಾಳ ಹಂಗಿಯೇ. ಯವ್ವ ನಂಗೆ ಓಸಿ ಭಯ ಆಗಕ್ಕಿಲ್ಲ, ಆಕೆ ನೋಡಿದ್ರ ಮೈಯೆಲ್ಲ ಚುಮ್ಮಂತವ. ತಪ್ಪಾಯ್ತು ಕಣೆ ಲಕ್ಷ್ಮಿ ಅಮ್ಮ, ನಿಂಗೆ ಇತ್ತಿದ್ದ ಮಾತನ್ ಬರ್ದಿತ್ತು. ನಾನೆಷ್ಟು ಕೆಟ್ಟೋಳಲ್ಲ, ಒಂದೊಂದು ಮಾತು ಜೋರಾಗಿ ಬೈದ್ಬಿಟ್ಟೆ.
ಬೇಜಾರಾಗ್ಬೇಡ ಕಡೆ ಲಕ್ಷ್ಮಿ ಅಮ್ಮ. ನಂಗ ಅವಳು ಬಂದ ತಕ್ಷಣ ಏನ್ ಮಾತಾಡ್ಬೇಕು ಬಿಡ್ಬೇಕಂತ ಗೊತ್ತಾಗ್ಲಿಲ್ಲ, ಅದಕ್ಕಾಗಿ ಮಾತಾಡ್ರಿ, ತಪ್ಪಾಗಿದ್ರೆ ಕ್ಷಮಿಸ್ಬಿಡೆ. ಅಯ್ಯೋ ಗುಣತೆ, ಇಲ್ಲಿ ಮಾತು ಕೇಳ್ಕೊಂಡು ನಿಂತ್ಕೊಳಕ್ ಆಗಕ್ಕಿಲ್ಲ. ಪಡಿ ಫಸ್ಟ್ ನಡಿ ಹೋಗಿ ಶಾಸ್ತ್ರಿ ಹತ್ರ ಕೇಳ್ಕೊಂಡ್ ಬರೋಮ. ಕರೆ ಶಾಸ್ತ್ರಿ ಬೇಸ್ ಹೇಳ್ತಾರ, ಅವ್ರಾದ್ರೆ ಹಿಂಗಲ್ಲ ಹಿಂಗ ಅಂತೇಳಿ. ನಡಿ ನಡಿ ಹೋಮ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಂದು ಮೈವಾಗಿರೋ ಸಿಂಧುನ ಹೇಗಾದ್ರೂ ಮಾಡಿ ಓಡಿಸ್ತೇನೆ. ನಾನಂತೂ ಧೈರ್ಯ ಗಿಡಕ್ಕಿಲ್ಲ. ನನ್ನ ಮಗಳನ್ನ ನಾನು ಉಳಿಸ್ಕೊಂತೀನಿ. ಅವಳು ತಕ್ಕ ಪಾಠ ಕಲಿಸ್ತೀನಿ. ಮುಳ್ಳನ್ನ ತೆಗಿಬೇಕಂತೆ. ಇದು ಸ್ವಲ್ಪ ಕಾಲ್ಪನಿಕವಾಗಿದ್ದು, ಯಾರು ನಂಬ್ಕೊಂಬಿಡಿ. ಈ ತರ ದೆವ್ವಗಳು ಇರ್ತವೆ ಬಿಡ್ತವೆ ಅಂತೇಳಿ. ಹಳೆ ಕಾಲದಲ್ಲಿ ಮೂವಿಗಳು ನೋಡಿ 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 ನಾವು ಮಾಡ್ತಿರೋದಷ್ಟೇ. ಹಳೆ ಮೂವಿಲಿ ಐತೆ ಇದು ಒಂದು ಸೀನು, ಅದಕ್ಕೆ ಇದನ್ನ ಮಾಡ್ತಿದೀವಿ. ಯಾರು ಬೇಜಾರಾಗಬೇಡಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.